ನಾಳೆ 17ನೇ ತಾರೀಕು 10ನೇ ತಿಂಗಳು 2025ನೇ ವರ್ಷ ಕೋಲಾರ ಜಿಲ್ಲಾ ಬಂದ್ಗೆ ಜನಪರ ಸಂಘಟನೆಗಳ ಒಕ್ಕೂಟ ಕರೆಯನ್ನು ಮಾಡಿದೆ. ಇದು ಯಾಕಪ್ಪ ಈ ಕಾರ್ಯಕ್ರಮ ಅಂತ ಹೇಳಿದ್ರೆ, ಈ ಬಂಧು ಹೋರಾಟ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ಡೆಲ್ಲಿ ಸುಪ್ರೀಂ ಕೋರ್ಟಲ್ಲಿ ದಲಿತ ಬೌದ್ಧ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ BR ಗವಾಯ್ ಅವರನ್ನು ಚಪ್ಪಲಿಯಲ್ಲಿ ಒಬ್ಬನು ಬೂಟತ್ತು ಹೊಡೆದಿದ್ದಾನೆ. ಅದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಅವನು ಒಬ್ಬ ಮನುಧರ್ಮ ಗುಲಾಮ ಆಗಿರ್ತಕ್ಕಂಥವನು, ಸನಾತನವನ್ನು ಒಪ್ಕೊಂಡಿರ್ತಕ್ಕಂಥ ಒಂದು ಜಾತೀಯವಾದಕ್ಕೆ ಸೇರಿದ ಒಬ್ಬ ವಕೀಲ, ಒಬ್ಬ ದಲಿತ ಬೌದ್ಧ ಮುಖ್ಯ ನ್ಯಾಯಾಧೀಶರಾಗಿ ಕೂತ್ಕೊಂಡಿರ್ತಕ್ಕಂಥದ್ದನ್ನು ನೋಡಿ ಆತನಿಗೆ ಹೊಟ್ಟೆ ಕಿಚ್ಚು ಆತನಿಂದ ತಡ್ಕೊಳ್ಳೋಕ್ಕಾಗದೆ ಅವನು ಇಂಥ ಒಂದು ಹೀನ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ನಾವು ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳಿಗೂ ಒಂದು ಅವಮಾನಿಕರ ಒಂದು ಕಾರ್ಯವಾಗಿದೆ ಬಂಧುಗಳೇ. ಹಂಗಾಗಿ ಇವತ್ತು ನಾವು KGF ತಾಲೂಕಲ್ಲಿ ಏನು BR ಗವಾಯ್ ಅವರನ್ನು ಬೂಟಲ್ಲಿ ಹೊಡೆಯೋಕ್ಕೆ ಪ್ರಯತ್ನ ಮಾಡಿದ ಆ ವಕೀಲನನ್ನು ಖಂಡಿಸಿ ನಾವು ಕೂಡ KGF ಅಲ್ಲಿ ಇರ್ತಕ್ಕಂಥ ಎಲ್ಲ ಜನಪರ ಸಂಘಟನೆಗಳ ವತಿಯಿಂದ ಬಂದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಬಂದಲ್ಲಿ ಕನ್ನಡ ಸಂಘಟನೆಗಳು, ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ವಿದ್ಯಾರ್ಥಿ ಒಕ್ಕೂಟಗಳು ಕೂಡ ನಮಗೆ ಬೆಂಬಲವನ್ನು ನೀಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಕೂಡ ನಮಗಿದೆ. ಈಗಾಗಲೇ ಆಟೋ ಚಾಲಕರುಗಳು, MG ಮಾರ್ಕೆಟ್ ವ್ಯಾಪಾರಿಗಳು ಇವರೆಲ್ಲ ಕೂಡ ಬೆಂಬಲವನ್ನು ನೀಡಿದ್ದಾರೆ. ನಮಗೆ ನೀವು ಮಾಡಿ ನ್ಯಾಯಬದ್ಧವಾದ ಒಂದು ಈ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತೇಳಿ ನಮಗೆ ಧೈರ್ಯವನ್ನು ತುಂಬಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಬಂಧುಗಳೇ, ಈ ವಿಚಾರ ಏನಂತ ಕಾಣ್ತದೆ ಅಂತ ಹೇಳಿದ್ರೆ, ನಮಗೆ ಒಬ್ಬ ಉನ್ನತ ಸ್ಥಾನದಲ್ಲಿ ಸುಪ್ರೀಂ ಕೋರ್ಟಿನ ಚೀಫ್ ಜಡ್ಜಿಯಾಗಿ ಕೂತ್ಕೊಳ್ಳೋಕ್ಕೆ ಸ್ವತಂತ್ರ ಬಂದು 75 ವರ್ಷಗಳಾದರೂ ಕೂಡ ಒಬ್ಬ ಅಸ್ಪೃಶ್ಯನು ಅಧಿಕಾರಕ್ಕೆ ಬರಬಾರದು, ಗುಲಾಮಗಿರಿಯಲ್ಲೇ ಇರಬೇಕಂತಕ್ಕಂಥ ಈ ಸನಾತನವಾದಿಗಳ ಒಂದು ಕುತಂತ್ರ ಕಾರಣವಾಗಿದೆ ಅಂತೇಳಿ ನಾವಂತ ಭಾವಿಸ್ತೀವಿ. ಹಂಗಾಗಿ ಇದು ಯಾವುದೇ ಮತಕ್ಕೆ ಸೇರಿದ ದೇಶವಲ್ಲ. ಇದು ಪ್ರಜಾಪ್ರಭುತ್ವದ ದೇಶ. ಈ ದೇಶದಲ್ಲಿ ಡೆಮಾಕ್ರಸಿ ಕಂಟ್ರಿ. ಇದು ಹಿಂದೂಗೂ ಸ್ವಂತ ಅಲ್ಲ, ಮುಸ್ಲಿಮ್ಗೂ ಸ್ವಂತ ಇಲ್ಲ, ಕ್ರಿಸ್ತವ್ರಿಗೂ ಸ್ವಂತ ಇಲ್ಲ. ಇದು ಜನರ ದೇಶ, ಪ್ರಜಾಪ್ರಭುತ್ವದ ದೇಶ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲ ಕೂಡ. ಆದರೆ ಸನಾತನವಾದಿಗಳು ಯಾವತ್ತೂ ಕೂಡ ಪ್ರಜಾಪ್ರಭುತ್ವವನ್ನು ಒಪ್ಪಲ್ಲ. ಹಿಂದುತ್ವನೇ ಇಲ್ಲಿ ಇರಬೇಕು, ಸನಾತನ ಸಿಸ್ಟಮೇ ಇಲ್ಲಿ ಇರಬೇಕಂತೇಳಿ ಅವರ ಒಂದು ಹೋರಾಟ, ಒಂದು ನಂಬಿಕೆ. ಇದು ಅವರಿಗೆ ಕೂಡ ಧಕ್ಕೆ ಆಗುತ್ತೆ ಮುಂದಿನ ಕಾಲಗಳಲ್ಲಿ ಅಂತಕ್ಕಂಥದ್ದನ್ನು ಈ ಸನಾತನವಾದಿಗಳು ಅರ್ಥ ಮಾಡ್ಕೋಬೇಕು. ಹಂಗಾಗಿ ಇವತ್ತಿನ ದಿನ ನಾವು KGF ಅಲ್ಲಿ ಇರ್ತಕ್ಕಂಥ ಜನಪರ ಹೋರಾಟ ಸಂಘಟನೆಗಳೆಲ್ಲರೂ ಕೂಡ ಒಂದು ಕೂಡಿ KGF ಬಂದನ್ನು ಯಶಸ್ವಿ ಮಾಡಲು ಹಗಲು ರಾತ್ರಿ ನಾವು ಜನರ ಮಧ್ಯದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಹಂಗಾಗಿ ಇವತ್ತು ನಾವು ರಾಬರ್ಷನ್ ಪೇಟೆಯಲ್ಲಿ ಇರ್ತಕ್ಕಂಥ ವ್ಯಾಪಾರಿಗಳ ಹತ್ರ, ಆಟೋ ಸಂಘದವ್ರ ಹತ್ರ ಮತ್ತು KSRTC ಬಸ್ಸು ಡ್ರೈವರ್ಗಳು, ಕಾರ್ಮಿಕರುಗಳು ಎಲ್ಲರ ಹತ್ರನ್ನ ಭೇಟಿಯಾಗಿ ಬೆಂಬಲವನ್ನು ಕೋರಿದ್ದೀವಿ. ಅದೇ ರೀತಿ ಇವತ್ತಿನ ದಿನ ಈ ಸಂದರ್ಭದಲ್ಲಿ ರಾಬರ್ಷನ್ ಪೇಟೆ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತ್ಕೊಂಡು ನಾವು ನಾಳೆ ನಡೀತಕ್ಕಂಥ ಬಂದ್ಗೆ ಬೆಂಬಲವನ್ನು ಜನರ ಮಧ್ಯದಲ್ಲಿ ವ್ಯಾಪಾರಗಳಲ್ಲಿ ಕೋರ್ತಾ ನಾವು ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ನಾಳೆ ನಡೆಯತಕ್ಕಂಥ ಬಂದಿಗೆ ಎಲ್ಲರೂ ಕೂಡ ಬೆಂಬಲವನ್ನು ನೀಡಬೇಕು. ವಿಶೇಷವಾಗಿ ವಿದ್ಯಾರ್ಥಿಗಳು. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಸೇವೆ ಬರ್ತಕ್ಕಂಥ ಒಂದು ಹಕ್ಕು ಇರ್ತಾ ಇಲ್ಲ, ಮಹಿಳೆಯರಿಗೆ ಒಂದು ಅಧಿಕಾರ ಸಿಗ್ತಾ ಇಲ್ಲ, ಮಹಿಳೆಯರಿಗೆ ಒಂದು ಶಿಕ್ಷಣ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಬಾಬಾ ಸಾಹೇಬರು ಸಂವಿಧಾನದಿಂದನೇ ಇದು ಎಲ್ಲ ಕೂಡ ಸಿಗ್ತಕ್ಕಂಥದ್ದು. ಆ ಸಂವಿಧಾನನೇ ಇವತ್ತಿನ ದಿನ ಈ ಸೂಪರ್ ಪವರ್ ಅಂತ ಇರ್ತಕ್ಕಂಥ ಸುಪ್ರೀಂ ಕೋರ್ಟಿನ ಚೀಫ್ ಜಡ್ಜಿ ಪವರ್ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ಅಸ್ಪೃಶ್ಯನಾಗಿರ್ತಕ್ಕಂಥ BR ಗವಾಯ್ ಅವರಿಗೆ ಸಿಕ್ಕಿದೆ. ಇದನ್ನು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈ ಸನಾತನವಾದಿಗಳಿಗೆ ಅವರಿಗೆ ಧಿಕ್ಕಾರವನ್ನು ಹೇಳ್ತೀವಿ. ಎಲ್ಲರೂ ಕೂಡ ಈ ದೇಶವನ್ನು ಪ್ರೇಮಿಸೋಣ, ಈ ಮಣ್ಣನ್ನು ಪ್ರೇಮಿಸೋಣ, ಈ ಸಂವಿಧಾನವನ್ನು ರಕ್ಷಣೆ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ದಯವಿಟ್ಟು ಈ ವಿಚಾರವನ್ನು ತಮ್ಮ
ಮಾಧ್ಯಮದಲ್ಲಿ ಪ್ರಚಾರ ಮಾಡಬೇಕಂತೇಳಿ ತಮ್ಮಲ್ಲಿ ಕೂಡ ನಾವು ಮನವಿ ಮಾಡ್ಕೊಳ್ತೀವಿ. ಜೈ ಭೀಮ್, ಜೈ ಬುದ್ಧ ಭಾರತ್.